ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ವಿಶೇಷವಾದ ಸಂಚಿಕೆಯಲ್ಲಿ 2, 11, 20, 29 ಈ ದಿನಾಂಕಗಳಲ್ಲಿ ಜನಿಸಿದವರ ಗುಣ, ಸ್ವಭಾವ, ಲಕ್ಷಣಗಳ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮರಿದೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಮ್ಮಲ್ಲಿ ನಿಮಗೆ ಬೇಕಾದ ಭಾಷೆಗಳಲ್ಲಿ ಜಾತಕ, ನಂತರ ಜಾತಕದ ವಿಶ್ಲೇಷಣೆ ಮಾಡಿ ಕೊಡಲಾಗುವುದು. ನಂತರ ವಧುವರರ ಗಣಕೂಟಗಳ ವಿವರಣೆ, ಮದುವೆ, ಗೃಹ ಪ್ರವೇಶ, ಗೃಹಾರಂಭ, ಇನ್ನು ಇತರೆ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗೆ ಶುಭ ಮುಹೂರ್ತಗಳನ್ನು ಇಟ್ಟುಕೊಡಲಾಗುವುದು. ನೀವುಗಳು ನಿಖರವಾದ ದಿನಾಂಕ, ಸಮಯ, ವಿಳಾಸವನ್ನು ಈ ಕೆಳಗಿನ ವಾಟ್ಸಪ್ ನಂಬರ್ಗೆ ಕಳುಹಿಸಿ ನಾವು ಜಾತಕ ನಂತರ ಶುಭ ಮುಹೂರ್ತಗಳ ವಿವರಣೆಯನ್ನು ನಿಮಗೆ PDF ಮುಖಾಂತರ ನಾವು ಕಳಿಸುತ್ತೇವೆ. ಸ್ನೇಹಿತರೆ, 2, 11, 20, 29 ಈ ದಿನಾಂಕಗಳಿಗೆ ಚಂದ್ರದೇವನು ಅಧಿಪತಿಯಾಗಿರುವನು. ಇನ್ನು ಈ ದಿನಾಂಕಗಳಲ್ಲಿ ಜನಿಸಿದವರ ಗುಣ, ಸ್ವಭಾವ, ಲಕ್ಷಣಗಳನ್ನು ಹೇಳುವುದಾದರೆ, ನೀವುಗಳು ಚಂಚಲ ಮನಸ್ಸು ಉಳ್ಳವರಾಗಿರುವಿರಿ. ನೀವುಗಳು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುವಂತರಾಗಿರುವಿರಿ. ಎಷ್ಟೇ ಹುಮ್ಮಸ್ಸಿನಿಂದ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸುವಿರೋ ಅಷ್ಟೇ ಬೇಗನೆ ಆ ಕೆಲಸವನ್ನು ಕೈ ಬಿಡುವುದು ನಿಮ್ಮ ಗುಣದ ಸ್ವಭಾವವಾಗಿರುತ್ತದೆ. ನೀವುಗಳು ಶಾಂತ ಸ್ವರೂಪಿಯಾಗಿರುವಿರಿ, ಭಾವಜೀವಿಗಳು, ನಂತರ ಶೃಂಗಾರ ಪ್ರಿಯರು ಕೂಡ. ನಿಮ್ಮ ಸ್ವಂತ ಬುದ್ಧಿಯ ಉಪಯೋಗಿಸದೆ ನಿಮ್ಮ ಬಂಧು ಮಿತ್ರರ ಮಾತಿಗೆ ಮನಸೋಲುವಿರಿ. ನೀವುಗಳು ಅವಸರದಿಂದ ಎಲ್ಲಾ ಕೆಲಸಗಳನ್ನು ಮಾಡಲು ಮುನ್ನುಗ್ಗುವಿರಿ. ಸೂಕ್ಷ್ಮ ಜಾಣತನದ ಬುದ್ಧಿ ಇರುವ ನೀವು ಶೀಘ್ರವಾಗಿ ಕೋಪವನ್ನು ಮಾಡಿಕೊಳ್ಳುವಿರಿ. ಚಂಚಲ ಮನಸ್ಸು ಉಳ್ಳ ನೀವುಗಳು ಪ್ರತಿಯೊಂದು ಕೆಲಸ ಸದಾ ಪ್ರತಿಯೊಬ್ಬರ ಮೇಲೂ ಸಂದೇಹ ಪಡುವ ವ್ಯಕ್ತಿಗಳಾಗಿರುವಿರಿ. ನೀವುಗಳು ತುಂಬಾ ದೈವಭಕ್ತರು ಹಾಗೂ ಮಂತ್ರ ತಂತ್ರಗಳನ್ನು ನಂಬಿಕೆ ಉಳ್ಳವರಾಗಿರುವಿರಿ. ನೀವುಗಳು ತುಂಬಾ ಸುಂದರವಾಗಿ ಕಾಣುವುದರಿಂದ ಪ್ರೀತಿ ಪ್ರೇಮದಿಂದ ಮೋಸ ಹೋಗುವ ಸಾಧ್ಯತೆ ಇರುವುದು. ಇನ್ನು ನಿಮ್ಮ ಸಾಂಸಾರಿಕ ಜೀವನವು ನಿಮ್ಮ ಮನಸ್ಸಿನ ಮೇಲೆ ನಿಂತಿರುತ್ತದೆ. ಇನ್ನು ನಿಮ್ಮ ಆರೋಗ್ಯದ ಕಡೆಗೆ ಎಚ್ಚರ ವಹಿಸುವುದು ತುಂಬಾ ಒಳ್ಳೆಯದು. ಸ್ನೇಹಿತರೆ, ಇನ್ನು ಪರಿಹಾರವನ್ನು ಹೇಳುವುದಾದರೆ, ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ ಆರಾಧನೆ ಮಾಡುವುದು ತುಂಬಾ ಒಳ್ಳೆಯದು. ಪ್ರತಿ ಸೋಮವಾರ ನಂತರ ಹುಣ್ಣಿಮೆಯೆಂದು ಶಿವನಿಗೆ ಹಾಲಿನ ಅಭಿಷೇಕ ಮಾಡಿಸುವುದು ತುಂಬಾ ಒಳ್ಳೆಯದು. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವತು.